ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಕಝನ್ಸ್ ಕನ್ನಡ. ಇದು ಒಂದು ಪುಟ್ಟ ಫ್ಯಾಮಿಲಿ ನಾಮಿನೇಷನ್ಸ್ ಜಸ್ಟ್ ಫಾರ್ ಫನ್. ನಾನು ನಮ್ಮ ಫ್ಯಾಮಿಲಿಲಿ ನಮ್ಮ ಹೆಂಡಮ್ಮನ ನಾಮಿನೇಟ್ ಮಾಡ್ತೀನಿ. ಯಾಕೆ ಅಂದರೆ ಮೊನ್ನೆ ಹೋಗಿ ಟಿಟಿಲಿ ಯೋಗಿನ ಬೆಟ್ಟ ಹತ್ತ ಕಳಿಸೋ ಅಂದರೆ ಅವನ ಕಾಲುಗಳು ನೋಡ್ತೈತೆ, ಕಳ್ಸಲ್ಲ ನೀನು ಹೋಗಿ ಹತ್ತೋಗು ಅಂದರು. ಅದಕ್ಕೆ ಹೆಂಡಮ್ಮನ ನಾಮಿನೇಟ್ ಮಾಡ್ತೀನಿ. ನಾನು ನನ್ನ ತಮ್ಮನ ಜನಾರ್ದನ್ ನಾಮಿನೇಟ್ ಮಾಡ್ತೀನಿ. ಯಾಕಂದರೆ ಬಂದಾಗಿ ನಾನು ಕರೆಕ್ಟಾಗಿ ನನ್ನ ಜೊತೆಗೆ ಸೇರಿಲ್ಲ. ಯಾವಾಗ ನೋಡಿ ಅಲ್ಲಿ ಇಲ್ಲಿ ಹೋಗೋದು, ಟಿಟಿ ಹೆಂಗೆ ನಿದ್ದೆ ಮಾಡೋದು, ಯಾವುದೋ ಒಂದು ಇದು ಮಾಡಿಲ್ಲ. ಅದಕ್ಕೆ ನಾನು ಜನಾರ್ದನ್ ನಾಮಿನೇಟ್ ಮಾಡ್ತೀನಿ. ಫ್ಯಾಮಿಲಿ ಅಂದರೆ ಸಿರೋನಿಕಾ ನಾಮಿನೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಜಾಸ್ತಿ ಮಾತಾಡ್ತಾಳೆ, ಅದಕ್ಕೆ ಸಿರೋನಿಕಾ ನಾಮಿನೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಂದನ ನನ್ನ ಜೊತೆನಲ್ಲಿ ಬರ್ತಾನೆ ಇಲ್ಲ, ಅದಕ್ಕೆ ವಂದನ ನಾಮಿನೇಟ್ ಮಾಡ್ತೀನಿ. ಯಾರನ್ನ ನಾಮಿನೇಟ್ ಮಾಡ್ತೀರಾ ಹೇಳ್ರಿ? ನಾವು ವೆಂಕಟಮ್ಮ ಅವ್ರು ನಾಮಿನೇಟ್ ಮಾಡ್ತೀವಿ. ರೀಸನ್ ಯಾಕಂದ್ರೆ ವೆಂಕಟಮ್ಮ ಅವರು ಇವಾಗ ಎಲ್ಲ ಒಂದ್ ಕಡೆ ಸೇರಿದಾಗ ಬಂದಾಗ ಸುಮ್ಮನೆ ಆಗಿಲ್ವಾ ಕೆಲಸ, ಆಗಿಲ್ವಾ, ಹೋಗಲ್ವಾ, ಬರಲ್ವಾ ಅಂತ ಸುಮ್ಮನೆ ಕಿಂಡಿ ತೆಗಿತಾ ಇರ್ತಾರೆ. ಅದಕ್ಕೆ ನಾನು ವೆಂಕಟಮ್ಮ ಅವ್ರು ನಾಮಿನೇಟ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ. ಲೋಕಾಂಕ್ಷ ಅವರು ಸುಮ್ಮನೆ ಇರಿಟೇಟ್ ಮಾಡೋದು, ಸುಮ್ಮನೆ ಅಳೋದು, ಮತ್ತೆ ಕೆಲ್ಸಕ್ಕೆ ಬರ್ದೇ ಇರೋಂಥ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಲೋಕಾಂಕ್ಷ ನಾಮಿನೇಟ್ ಮಾಡ್ತಾನೆ. ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ನಾಮಿನೇಟ್ ಪ್ರಕ್ರಿಯೆ ಬಂದಿರೋದ್ರಿಂದ ನಾನು ಯೋಗೇಶ್ನ ನಾಮಿನೇಟ್ ಮಾಡ್ತೀನಿ. ಯಾಕಂದ್ರೆ ಅವ್ನು ನನ್ನ ತುಂಬಾ ಫೇವರೇಟ್, ಅದರಿಂದ ನಾನು ಅವನ್ನ ನಾಮಿನೇಟ್ ಮಾಡ್ತೀನಿ. ಇನ್ನೊಂದು ಲೋಕಾಂಕ್ಷ ನಾಮಿನೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಒಂದ್ ಕಡೆ ಕೂರಲ್ಲ, ಒಂದ್ ಕಡೆ ಇರಲ್ಲ, ಅವಳು ಓಡಾಡ್ತಾ ಇರ್ತಾಳೆ, ಮಾತಾಡ್ತಾ ಇರ್ತಾಳೆ, ಸಖತ್ ಬ್ರಿಲಿಯಂಟ್ ಅವಳು ಮಾತಲ್ಲಿ. ಅದಕ್ಕೆ ಅವಳನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ನಾನು. ಶುಗರ್ ಕೋಟೆಡ್ ನಾಮಿನೇಷನ್ ನಿಮ್ದಿದು. ಒಳ್ಳೆ ನಾಮಿನೇಟ್ ಮಾಡೋದು ಅಂದ್ರೆ ನಮ್ಮ ಫ್ಯಾಮಿಲಿಲಿ ನಾನು ನಾಮಿನೇಟ್ ಮಾಡ್ತಾ ಇರೋದು ನಮ್ಮ ಮಂಜು ಚಿಕ್ಕಮ್ಮನ. ನನ್ನ ಜೊತೆ ಟ್ರಿಪ್ಪಲ್ಲಿ ಬಂದಾಗಿಂದ ಟೈಮ್ ಸ್ಪೆಂಡ್ ಮಾಡಿಲ್ಲ, ನನಗೆ ಅಂತ ಟೈಮ್ ಕೊಟ್ಟಿಲ್ಲ, ನನ್ನ ಜೊತೆ ಇರಕ್ಕೆ ಬಂದಿಲ್ಲ, ಕೂರಕ್ಕೆ ಬಂದಿಲ್ಲ, ಅದಕ್ಕೆ ಅವ್ರು ನಾಮಿನೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಾಮಿನೇಷನ್ ಲೋಕಾಂಕ್ಷನ. ಇಡೀ ಟ್ರಿಪ್ಪಲ್ಲಿ ಇರಿಟೇಷನ್ ಅಂದ್ರೆ ಅವಳೊಬ್ಳೆ, ಅದಕ್ಕೆ ಅವಳನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವಳು ನನ್ನ ಜೊತೆ ಇರ್ತಾ ಇಲ್ಲ, ಏನಕ್ಕೂ ಇಲ್ಲ. ನೆಕ್ಸ್ಟ್ ಇನ್ನೊಂದು ಟಿಟಿಗೆ ಬರ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ, ನನ್ನ ಜೊತೆ ಇರೋದೇ ಇಲ್ಲ ಅಂತ ಇದ್ದಾಳೆ. ಅದರಿಂದ ಅವಳನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಲೋಕಾಂಕ್ಷ, ಅವಳಿಂದ ತುಂಬಾ ಇರಿಟೇಟ್ ಆಗ್ತಾ ಇದೆ. ನಾನು ನಾಮಿನೇಷನ್ ಮಾಡ್ತಾ ಇರೋದು ಮಂಜು ಅಕ್ಕನ. ಮಂಜು ಅಕ್ಕ ಯಾಕೆ ಅಂದರೆ ಟ್ರಿಪ್ ಬಂದ್ಬಿಟ್ಟು ನನ್ನ ಹತ್ರ ಕೂರ್ತಾನೆ ಇಲ್ಲ, ನನ್ನ ಹತ್ರ ಮಾತಾಡ್ತಾ ಇಲ್ಲ. ಅದರಿಂದ ಮಂಜು ಅಕ್ಕನ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ. ಯೋಗೇಶ್ವರ್ ಯಾಕೆ ಅಂದರೆ ಮನೆ ಹತ್ರ ಆಂಟಿ 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 ಅಂದ್ಬಿಟ್ಟು ನನ್ನ ಹತ್ರನೇ ಇರ್ತಾರೆ. ಈಗ ಟ್ರಿಪ್ಪಲ್ಲಿ ನನ್ನ ಹತ್ರ ಸೇರ್ತಾನೆ ಇಲ್ಲ, ಹಂಗಾಗಿ ನಾನು ಯೋಗಿನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ನಾಮಿನೇಷನ್ ಬಂದು ಲೋಕಾಂಕ್ಷ. ಯಾಕೆ ಅಂದರೆ ಯಾವಾಗ ಲೋಕಾಂಕ್ಷ ನಮ್ಮ ಟಿಟಿಲಿ ಇರಲ್ವೋ ಆವಾಗ ಯೋಗೇಶ್ಗೆ ತುಂಬ ಒಂಥರ ನಿರಾಳ. ಅದರಲ್ಲೇ ಅರ್ಥ ಆಗುತ್ತೆ ಯಾಕೆ ನಾಮಿನೇಷನ್ ಬಂದು ನಮ್ಮ ಡ್ಯಾಡಿ. ಯಾಕೆ ಅಂದರೆ ಬೆಳಗ್ಗೆ ಮಲ್ಕೊಂಡಿರ್ತೀನಿ, 6 ಗಂಟೆ ಆಗಿರುತ್ತೆ, ಹೋಗೋದು 10 ಗಂಟೆಗೆ. 6 ಗಂಟೆಯಿಂದನೇ ಸ್ನಾನ ಮಾಡು ಅಂತಾರೆ. ಇನ್ನೂ 4 ಅವರ್ ಇರುತ್ತೆ, ಸ್ನಾನ ಮಾಡಿದ್ಮೇಲೆ 4 ಅವರ್ ವೇಸ್ಟ್ ಆಗುತ್ತೆ. ಸೊ ನಿದ್ದೆ ಮಾಡಕ್ ಬಿಡಲ್ಲ, ಅದಕ್ಕೆ ನಮ್ಮ ಡ್ಯಾಡಿ ನಾಮಿನೇಟ್ ಮಾಡ್ತಾರೆ. ನನ್ನ ಫಸ್ಟ್ ನಾಮಿನೇಷನು ಶ್ರವಣ್ಣು. ಯಾಕೆ ಅಂದರೆ ಸ್ನಾನ ಮಾಡಿಕೊಂಡು ಮಂಚದ ಮೇಲೆ ಕುತ್ಕೋಬಾರ್ದು, ಮಲ್ಕೋಬಾರ್ದು ಅಂತ ನಂಗೆ ಹೇಳ್ದ. ಅದಕ್ಕಂತ ನಾನು ಸ್ನಾನ ಮಾಡ್ಕೊಂಡ್ಮೇಲೆ ನಂಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಇವತ್ತು ಬೆಳಗ್ಗೆ ಅವನೇ ಸ್ನಾನ ಮಾಡಿಕೊಂಡು ಮಂಚದ ಮೇಲೆ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದ್ದ. ಸೊ ಅದಕ್ಕೆ ನಾನು ಅವನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ನಾವು ಹೆಣ್ಮಕ್ಳನ್ನ ಲಕ್ಷ್ಮಿ ಅಂತ ಅನ್ಕೊಂತೀವಿ. ನಾವು ಅವರಿಗೆ ಮಲ್ಕೋಬಾರ್ದು ಅಂತ ನಾವು ನಿಮ್ಗೆ ಹೇಳ್ತೀವಿ. ಅದು ನೀವು ಇಲ್ಲಿಗೆ ಹುಡುಗರಿಗೆ ಇಟ್ಕೊಂಡ್ಬಂದು ಹೇಳ್ತೀರಾ. ನಾವು ಹುಡುಗರು ಹೆಂಗಿದ್ರು ನಡೆಯುತ್ತೆ, ಏನಾದ್ರೂ ಹಂಗಾದ್ರೆ ನಾವು ಲಕ್ಷ್ಮಿ ಅನ್ಕೊಳೋದು ತಪ್ಪಲ್ವಾ? ನಾವು ನಮ್ ಬಿಲೀವ್ ಅದು ಅವಶ್ಯಕತೆ ಇಲ್ಲ ಅಂದ್ಮೇಲೆ ಇಂಥವ್ರಿಗೆ ಏನಿಲ್ಲ ಅಷ್ಟೇ ಅಲ್ವಾ? ನಾಮಿನೇಷನ್ ಸರಿ ಅಕ್ಕ. ಯಾಕೆ ಅಂದ್ರೆ ಟ್ರಿಪ್ ಅಂತ ಪ್ಲಾನ್ ಮಾಡಿದಾಗ ಪಾರ್ಟ್ನರ್ಸ್ ಅಂತ ಡಿಸೈಡ್ ಮಾಡಿದ್ಮೇಲೆ ನೀವು ನನ್ನ ಜೊತೆ ಇರ್ಬೇಕಾಗಿತ್ತು. ನೆನ್ನೆ ನೈಟ್ ನಾನು ಒಬ್ಬಳೇ ಮಲ್ಕೊಂಡಿದ್ದೀನಿ, ನೀವು ನನ್ನ ಜೊತೆ ಬಂದಿಲ್ಲ. ಅದಕ್ಕೆ ನಾನು ನಿಮ್ಗೆ ಯಾವಾಗ ಹೇಳಿದೆ ನಾನು ಪಾರ್ಟ್ನರ್ ನಿಮ್ ಜೊತೆ ಮಾತ್ರ ಇರ್ತೀನಿ ಅಂತ. ಫಸ್ಟ್ ಟ್ರಿಪ್ ಅನ್ನ ಪ್ಲಾನ್ ಮಾಡಿದಾಗ ಅದು ಪ್ಲಾನ್ ಮಾಡಿದ್ದು ಎಲ್ಲರ ಜೊತೆ ಇರ್ಬೇಕು ಅಂತ. ನಿಮ್ ಜೊತೆನೇ ಮಲ್ಕೊಂಡಿರೋರ ಹತ್ರ ಬಂದು ನನಗೆ ಬುದ್ಧಿ ಮಾತಾಡ್ತೀನಿ. ಬೇಡ, ನಿಮ್ ಸುಮ್ನೆ ಇರಿಟೇಷನ್ ಆಗುತ್ತೆ. ಮೆನ್ಷನ್ ಮಾಡಿಲ್ಲ ಅಲ್ಲ, ನೀನ್ ಇರಿಟೇಟ್ ಆಗ್ತೀಯ, ಅದಕ್ಕೆ ನಾನು ಬರ್ಲಿಲ್ಲ. ಇಲ್ಲಿ ಮಲ್ಕೊಂಡಿರೋ ನೀನ್ ಆತ್ಮಜೊತೆ ಇರಿಟೇಟ್ ಆಗುತ್ತೆ. ನೀವ್ ಯಾಕೆ ಮಲ್ಕೊಂಡ್ರಿ? ಕರಿಬೇಕಾಗಿತ್ತು, ನಿಮಗೆ ಬಾಯಿ ಕರಿಬೇಕಾಗಿತ್ತು.
ನೀನ್ ಮಲಗಿರುವಾಗ ಕರೀದೇ ಇದ್ರೆ ನಾನು ಬರಕ್ ನನ್ಗೇನ್ ತಿಕ್ಲ ನೀನ್ ಮಲಗಿರೋ ಬಾಬಾ ಅಂದ್ರೆ ನಾನು ಬರ್ತಾ ಇದ್ದಪ್ಪ ಬರ್ಬೇಕಿತ್ತು ಆಗ್ತಾ ಇರ್ಲಿಲ್ಲ ಅದಂಗೆ ನೀನ್ ಮಲಗಿರೋ ನಾನು ಬಂದು ಎಬ್ಬರ್ಸಾಕ್ ಹೆಂಗಾಗುತ್ತೆ ಹಂಗೆಲ್ಲ ಡಿಸ್ಟರ್ಬ್ ಮಾಡಕ್ ಇಷ್ಟ ಆಗ್ಲಿಲ್ಲ ನಾನು ಬರಲ್ಲ. That's it. ಅಷ್ಟೇ ನನ್ ಬಂದಾಗ ನಾನು ಹೇಳಿದ್ದೀನಿ ನಿಮ್ ಬಂದಾಗ ನೀವ್ ಹೇಳಿ ಅಷ್ಟೇ ಬಿಡಿ. ಬಿಗ್ ಬಾಸ್ ನನ್ನ ಫಸ್ಟ್ ನಾಮಿನೇಷನ್ ನಮ್ಮ ಅಜ್ಜಿ ವೆಂಕಟಮ್ಮ ಅವರು. ರೀಸನ್ ಏನಂದ್ರೆ ಅವ್ರು ಒನ್ ಟೈಮ್ ಇದ್ದಾಗ ಒನ್ ಟೈಮ್ ಇರಲ್ಲ, ಇಲ್ಲಿ ಬಂದು ಒಂದು ಹೇಳಿರ್ತಾರೆ ಇನ್ನೊಂದು ಹತ್ರ ಹೋಗಿ ಇನ್ನೊಂದು ಹೇಳ್ತಾರೆ, ಅದು ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನನ್ನ ಸೆಕೆಂಡ್ ನಾಮಿನೇಷನು ಶೋಭಮ್ಮ. ಏನಕ್ಕೆ ಅಂದರೆ ಯಾವಾಗಲೂ ಟ್ರಿಪ್ ಆಗಲಿ ಎಲ್ಲಾದ್ರೂ ಗೆಟ್ ಟುಗೆದರ್ ಆಗಲಿ ಬರ್ತಾರೆ, ಬಾ ಡ್ಯಾನ್ಸ್ ಮಾಡೋಣ ಬರಲ್ಲ, ಬಾ ಆಟ ಆಡೋಣ ಬರಲ್ಲ, ಕೂತ್ಕೊಂಡಿದ್ರ ಹತ್ರದಿಂದ ಕದ್ಲಲ್ಲ, ಹಾಡು ಅಂದರೆ ಆಡ್ತಾರೆ, ಅದು ಕೇಳಿಸ್ದಿರಂಗೆ ಆಡ್ತಾರೆ. ಅದಕ್ಕೆ ಇವರಿಬ್ಬರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ನಾಮಿನೇಷನು ಸಿರಿ. ನಾನು ಬಸ್ಸಲ್ಲಿ ಬಂದಾಗಿಂದ ಅವ್ರು ನನ್ನ ಬೈಸಿರ ಚೆನ್ನಾಗಿ ನೋಡ್ಕೊತಿದ್ದಾರೆ, ಸೊ ಅವ್ರ ಫಸ್ಟ್ ನಾಮಿನೇಷನ್. ಸೆಕೆಂಡ್ ನಾಮಿನೇಷನ್ ನಾನು ಹರ್ಷ ಅವ್ರನ್ನ ಮಾಡ್ತಿದ್ದೀನಿ. ಬಿಕಾಸ್ ಅವರು ಮಲಗ್ತಾನೆ ಇರ್ತಾರೆ, ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲ್ಲ. ಬಿಗ್ ಬಾಸ್ ನನ್ನ ಮೊದಲನೇ ಆಯ್ಕೆ ವೆಂಕಟಮ್ಮ ಅವರು. ಯಾಕೆ ಅಂದರೆ ನಾವೇನಾದರೂ ತಪ್ಪು ಮಾಡಿಬಿಟ್ರೆ ಆ ತಪ್ಪನ್ನ 100 ಸಲ ಹೇಳ್ದೆ ಬಿಡಲ್ಲ. ಆಮೇಲೆ ಹೇಳಿದ್ದನ್ನೇ ಹೇಳ್ಕೊಂಡು ನಮ್ಮನ್ನ ಫುಲ್ಲು ರುಬ್ಬುತ್ತರ ಹಾಕ್ಕೊಂಡು ಆಮೇಲೆ ಏನಾದರೂ ಮಾಡಿಬಿಟ್ರೆ ಇಲ್ಲ ಅವರೇ ಏನಾದರೂ ಮಾಡಿದ್ರೆ ಏನಾದರೂ ಅವ್ರು ಮಾಡಿದ್ದು ನಾವು ಏನಾದರೂ ಹೇಳಿದ್ರೆ ಥ್ರೆಟ್ನಿಂಗ್ ಲುಕ್ ಕೊಡ್ತಾರೆ, ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ. ಅದು ಈ ಮನೆಯಲ್ಲಿ ಸೂಕ್ತ ಇಲ್ಲ ಅವರು. ಯಾಕೆ ಅಂದರೆ ಫುಲ್ಲು ಇರಿಟೇಟ್ ಮಾಡ್ತಾರೆ, ಬಂದು ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾರೆ, ಬದುಕಕ್ಕೆ ಬಿಡಲ್ಲ ನೆಮ್ಮದಿಯಾಗಿ. ಬಿಗ್ ಬಾಸ್ ನನ್ನ ಮೊದಲನೇ ಆಯ್ಕೆ ಸಿರಿ. ಯಾಕಂದ್ರೆ ರಾತ್ರಿ ಊಟ ಮಾಡ್ಬೇಕಾದ್ರೆ ಎಲ್ಲರೂ ಜೊತೆಲಿ ಕುತ್ಕೊಂಡಿದ್ರೆ ಸುಮ್ಮನೆ ನನ್ನ ಇರಿಟೇಟ್ ಮಾಡ್ತಾ ಇದ್ಲು, ಅದಕ್ಕೋಸ್ಕರ ನಾನು ಸಿರಿನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನನ್ನ ಎರಡನೇ ಆಯ್ಕೆ ಹರ್ಷಿತಾ. ನನ್ನ ಜೊತೆ ಇರೋದೇ ಇಲ್ಲ, ಸುಮ್ಮನೆ ಇರ್ತಿ ಅಕ್ಕ ಅಂತ ಬರ್ತಾಳೆ ಮತ್ತೆ ಓಡೋಗ್ಬಿಡ್ತಾಳೆ, ನಾನು ಅವನ್ನ ಮುಟ್ಲಾಡೋದೇ ಆಗ್ತಿದೆ, ಅದಕ್ಕೆ ನನ್ನ ಎರಡನೇ ಆಯ್ಕೆ